ಕೊಟ್ಟೂರಿನಲ್ಲಿ ಮಗನಿಂದಲೇ ತಂದೆ ತಾಯಿ ಸಹೋದರಿಯ ಹತ್ಯೆಯಾಗಿದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಹಲವಾರು ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಕೊಟ್ಟೂರಿನಲ್ಲಿ ಮಗನಿಂದಲೇ ತಂದೆ ತಾಯಿ ಸಹೋದರಿಯ ಹತ್ಯೆಯಾಗಿತ್ತು. ಇನ್ನೇನು 2-3 ದಿನಗಳಲ್ಲಿ ಈ ಪ್ರಕರಣವನ್ನ ಹಸ್ತಾಂತರ ಮಾಡುತ್ತೆ. ಬೆಂಗಳೂರಿನಿಂದ ವಿಜಯನಗರ ಪೊಲೀಸರಿಗೆ ಪ್ರಕರಣವನ್ನ ಹಸ್ತಾಂತರ ಮಾಡುವ ಸಾಧ್ಯತೆ ಎಲ್ಲ ಹೆಚ್ಚಾಗಿದೆ. ಬೆಂಗಳೂರಿನ ತಿಲಕ್ ನಗರದಿಂದ ಕೊಟ್ಟೂರು ಪೊಲೀಸರಿಗೆ ಹಸ್ತಾಂತರಿಸೋಕೆ ಮುಂದಾಗ್ತಾ ಇದ್ದಾರೆ. ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪಿಐ ವಿಶ್ವನಾಥ್ ನೇತೃತ್ವದಲ್ಲಿ ತನಿಖೆ ನಡೆಸಲಾಗ್ತಾ ಇದೆ. ಪೊಲೀಸರ ದಾರಿ ತಪ್ಪಿಸಲು ನಾನಾ ಕಥೆ ಕಟ್ತಾ ಇರುವಂತಹ ನರಹಂತಕ ಅಕ್ಷಯ್ ಮಗನಿಂದಲೇ ತಂದೆ ತಾಯಿ ಸಹೋದರಿಯ ಹತ್ಯೆ ಮಾಡಿದ್ದ ಅಕ್ಷಯ್ ಈ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನೇನು 2-3 ದಿನಗಳಲ್ಲಿ ಈ ಪ್ರಕರಣವನ್ನ ಹಸ್ತಾಂತರ ಮಾಡುವಂತಹ ಸಾಧ್ಯತೆ ಎಲ್ಲ ಹೆಚ್ಚಿದೆ. ವಿಜಯನಗರ ಅಂದ್ರೆ ಬೆಂಗಳೂರಿನಿಂದ ವಿಜಯನಗರ ಪೊಲೀಸರಿಗೆ ಪ್ರಕರಣವನ್ನ ಹಸ್ತಾಂತರ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬೆಂಗಳೂರಿನ ತಿಲಕ್ ನಗರದಿಂದ ಕೊಟ್ಟೂರು ಪೊಲೀಸರಿಗೆ ಹಸ್ತಾಂತರ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕಂದ್ರೆ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಬಂದು ನಮ್ಮ ತಂದೆ ತಾಯಿ ಸಹೋದರಿ ಕಾಣ್ತಾ ಇಲ್ಲ ಅಂತ ಏನು ದೂರನ್ನ ಕೊಟ್ಟಿದ್ರು, ಆಗ ತಿಲಕ್ ನಗರ ಪೊಲೀಸ್ ಠಾಣೆಯವರು ಇದನ್ನ ಹ್ಯಾಂಡಲ್ ಮಾಡ್ತಾ ಇದ್ರು. ಈಗ ಕೊಟ್ಟೂರಿಗೆ ಹಸ್ತಾಂತರ ಮಾಡೋದಕ್ಕೆ ಪೊಲೀಸರು ಸಿದ್ಧರಾಗಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶಾಂತ್ ಕುಮಾರ್. ಶಾಂತ್ ಕುಮಾರ್, ಇದೀಗ ಬೆಂಗಳೂರಿನಲ್ಲಿ ಬಂದು ಅಕ್ಷಯ್ ಈ ತರ ಮಿಸ್ಸಿಂಗ್ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟು ಈಗ ಅವರ ಮನೆಯಲ್ಲೇ ಬಾಡಿಗಳು ಸಿಕ್ಕಿರೋದು. ಸೊ ಏನೇನೆಲ್ಲ ಅಪ್ಡೇಟ್ ಆಗ್ತಾ ಇದೆ, ಏನೇನು ಅಪ್ಡೇಟ್ ಸಿಗ್ತಾ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡಿ. ರೋಶ್ನಿ, 26ರಂದು ಈ ಒಂದು ನಮ್ಮ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ LB ಕಾಲೋನಿಯಲ್ಲಿ ಇರ್ತಕ್ಕಂಥ ಬಾಡಿಗೆ ಮನೆಯಲ್ಲಿ ಆ ಮನೆಯ ಮಗನಾಗಿದ್ದಂತ ಅಕ್ಷಯ್ ತಂದೆ ತಾಯಿ ಮತ್ತು ಸಹೋದರಿಯನ್ನು ಹತ್ಯೆ ಮಾಡಿ ಒಂದು ನಾಟಕವನ್ನು ಮಾಡಿರ್ತಾನೆ. ಬೆಂಗಳೂರಿಗೆ ಬಂದಿದ್ರು, ಅವರೆಲ್ಲರೂ ಜಯದೇವ ಹಾಸ್ಪಿಟ್ಲಿಗೆ ಬಂದಿದ್ರು, ಅಲ್ಲಿಂದ ಮಿಸ್ ಆಗಿದ್ದಾರೆ ಅಂತೇಳಿ ಅಲ್ಲಿನ ತಿಲಕ್ ನಗರ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾನೆ. ಆ ದೂರನ್ನ ದಾಖಲಿಸಿಕೊಂಡಂತ ತಿಲಕ್ ನಗರ ಪೊಲೀಸರು PI ವಿಶ್ವನಾಥ್ ಅವರ ನೇತೃತ್ವದಲ್ಲಿ ತನಿಖೆಯನ್ನ ಆರಂಭಿಸ್ತಾರೆ. ಆದ್ರೆ ಅದರಲ್ಲಿ ಸುಳ್ಳು ಗೊತ್ತಾಗಿ ಇವನ್ನ ಸರಿಯಾದ ರೀತಿಯಲ್ಲಿ ವಿಚಾರಣೆ ಮಾಡಿದಾಗ ತನ್ನ ತಂದೆ ತಾಯಿ ಮತ್ತು ತಂಗಿಯನ್ನ ಹತ್ಯೆ ಮಾಡಿರು ತಾನೆ ಅಂತೇಳಿ ಒಪ್ಕೊಂತಾನೆ. ಕೊಟ್ಟೂರಿನ ಮನೆಯಲ್ಲಿ ಊತಿಟ್ಟಿದ್ದಾಗಿ ಕೂಡ ಒಪ್ಕೊಂತಾನೆ. ತದನಂತರ ನಿನ್ನೆ ಏನು ಬಂದು ಅವರೆಲ್ಲ ಸ್ಥಳ ಪರಿಶೀಲನೆ ಮಾಡಿ ಮಾಜರನ್ನ ಮಾಡ್ತಾರೆ. ನಮ್ಮ ವಿಜಯನಗರ ಜಿಲ್ಲೆ SP ಜಾನ್ವಿ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ತಿಲಕ್ ನಗರ PI ವಿಶ್ವನಾಥ್ ಅವರ ಸಮ್ಮುಖದಲ್ಲಿ ಇದೆಲ್ಲ ನಡೆದಿರುತ್ತೆ. ಈಗ ಈ ಒಂದು ನಿರ್ಣಾಯಕ ಹಂತಕ್ಕೆ ಈ ಒಂದು ತನಿಖೆ ನಡೆದಿದೆ ಅಂತಲೇ ತಲುಪಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇನ್ನಷ್ಟೇ ಕೆಲವು ವಿಚಾರಗಳು ಏನು ಅನುಮಾನಾಸ್ಪದವಾಗಿದ್ದಾವೆ, ಆ ವಿಚಾರಗಳನ್ನ ಹೊರತುಪಡಿಸಿ ಆಲ್ಮೋಸ್ಟ್ ಆಗಿ ಇವನು ಮಾಡಿರ್ತಕ್ಕಂಥದ್ದು ನಿಜ ಅಂತ ಹೇಳ್ತಾನೆ. ಅದರಲ್ಲಿ ಒಂದು ಹೇಳಿರೋದೇನಪ್ಪಾ ಅಂತಂದ್ರೆ ತನ್ನ ತಂಗಿ ಅನ್ಯ ಕೋಮಿನ ಯುವಕನ ಜೊತೆಗೆ ಪ್ರೀತಿಯಲ್ಲಿದ್ಲು, ಆಕಿ ಪ್ರೆಗ್ನೆಂಟ್ ಇದ್ಲು ಅನ್ನೋ ಒಂದು ವಿಚಾರವನ್ನ ಹೇಳಿರ್ತಕ್ಕಂಥದ್ದು. ಈ ಹೊಸ ವಿಚಾರವಾಗಿ ಈಗ ಪೊಲೀಸರು ಮರಣೋತ್ತರ ಪರೀಕ್ಷೆಗಾಗಿ ಈಗ ಕಾಯ್ತಾ ಇರ್ತಕ್ಕಂಥದ್ದು. 3 ಜನ ಮೃತದೇಹಗಳ ಮರಣೋತ್ತರ ಪರೀಕ್ಷೆಗೆ ಕಾಯ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಇದೆಲ್ಲ ಅಬ್ಸರ್ವ್ ಮಾಡಿದಾಗ ಇನ್ನೊಂದು 2-3 ದಿವಸಗಳಲ್ಲಿ ಈ ಒಂದು ತನಿಖೆ ಏನಿದೆ, ಕೊಲೆ ಪ್ರಕರಣ ಏನಿದೆ, ಈ ಪ್ರಕರಣ ಬೆಂಗಳೂರಿನ ತಿಲಕ್ ನಗರ ಠಾಣೆಯಿಂದ ವಿಜಯನಗರ ಜಿಲ್ಲೆ ಕೊಟ್ಟೂರು ಠಾಣೆಗೆ ವರ್ಗಾವಣೆ ಆಗುವಂತ ಸಾಧ್ಯತೆಗಳಿದಾವೆ. ಅದಕ್ಕೂ ಮೊದಲು ಪೊಲೀಸರು ವೇಟ್ ಮಾಡ್ತಾ ಇರೋದು ಈ ಒಂದು ಮರಣೋತ್ತರವಾದಂತ ಪರೀಕ್ಷೆಯ ರಿಪೋರ್ಟ್ ಅನ್ನ. ಇದು ಬಂದ ನಂತರ ಈ ಒಂದು ಕೇಸ್ ವರ್ಗಾವಣೆ ಆಗುವಂತ ಸಾಧ್ಯತೆಗಳು ಇದಾವೆ. ರೋಶ್ನಿ. ಎಸ್ ಶಾಂತ್ ಕುಮಾರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.